ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಇದೇ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳೀಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿರಿ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ ಇಲ್ವಾ? ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಇದೇ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳೀಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿರಿ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ ಇಲ್ವಾ? ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಇದೇ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳೀಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿರಿ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ ಹೇಳಿದ್ರಾ ಇಲ್ವಾ? ಈಗ ಅಲ್ಲಿ ವಿರೋಧ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವೇನು ವಿರೋಧನೇ ಇಲ್ಲ, ಎಲ್ಲ ಸರಿ ಇದೆ ಅಂತ ನಾನು ಅವ್ರಂಗೆ ನಾನು ಹೇಳೋಕ್ಕೋಗಲ್ಲ. ಪರನೂ ಅವರೇ, ನೀವು ಎಲ್ಲೇ ಭೂಮಿ ಅಕ್ವೈರ್ ಮಾಡಿ ಅಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರು 100ಕ್ಕೆ 100 ಭಾಗ ಬಂದು ಕೊಡಲ್ಲ ಜಾಗನ. ಈಗ ಭೂಸ್ವಾಧೀನ ಪ್ರಕ್ರಿಯೆಗೆ ಎಲ್ಲ ಕಡೆ ಇದೇ ರೀತಿ ವಿರೋಧ ವ್ಯಕ್ತ ಆದರೆ ಹೆಂಗೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಸರ್? ಈಗ ಅದು ವ್ಯಕ್ತ ಆಗೇ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಹೇಳೋದು ಸರ್ಕಾರ ಏನಾರು ಒಂದು ಮಾಡಲೇಬೇಕಲ್ಲ ಸರ್. ಈಗ ನೀವು ಬೆಂಗಳೂರಲ್ಲಿ ಬಂದು ವಾಸ ಮಾಡಬೇಕು, ಬೆಂಗಳೂರು ಬೆಳೀಲೇಬೇಕು ಅಂದಾಗ ನಾವು ಆ ರೈತರಿಗೂ ಕೂಡ ಅನುಕೂಲ ಮಾಡಿಕೊಟ್ಟು ರೈತರನ್ನ ಮನವೊಲಿಸಿ ನಾವು ತೊಗೊಂಡು ಮಾಡಲೇಬೇಕು. ಕಾರಣ ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ನೀವು 40% ಕೊಡ್ತೀನಿ ಅಂತಂದರೆ ನೀವು ರೈತರ ಪರ, ನಾವು 50% ಕೊಡ್ತೀವಿ ಅಂತಂದರೆ ನಾವು ದಲ್ಲಾಳಿಗಳು. ಇದೇನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರು ಏನು ನ್ಯಾಯ ಅಂತ ನಾನು ಕೇಳೋದು. 40% ಓಪನ್ ಆಗಿ ನಿಮಗೂ ತೋರಿಸ್ತೇವೆ. ಮೊನ್ನೆ 40% ಕೊಡ್ತೀವಿ ನಾವು ಡೆವಲಪ್ಡ್ ಏರಿಯಾದಲ್ಲಿ. ಹಂಗಾರೆ ಕುಮಾರಸ್ವಾಮಿ ಅವ್ರು ಕೈ ಬಿಡೋದಿರಿ 40% ವಿಚಾರ ಯಾಕೆ ಮಾತಾಡಿದ್ರು? ನಾನು ಒಂದೇ ಮಾತು ಹೇಳ್ತೀನಿ ಸರ್, ಆತ್ಮಸಾಕ್ಷಿಗೆ ನಾವು ಆತ್ಮಸಾಕ್ಷಿಗೆ ಒಪ್ಪಂಗೆ ಮಾತಾಡಬೇಕು. 2018ರಲ್ಲಿ ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ ಇಲ್ವಾ
ಹೇಳಿದ್ರಾ ಇಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.